ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ನಾನು ಡ್ರೈವ್ ಮಾಡ್ತಾ ಇದ್ದೇನೆ, ಆಮೇಲೆ ಮಾತಾಡ್ತೇನೆ. ನಾನು ನಿಮ್ಮ ಸಾತ್ವಿಕ್ ಶೆಟ್ಟಿ. ನಾವು ಇವತ್ತು ಕುಂದಾದ್ರಿ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ತುಂಬ ಬೆಳಿಗ್ಗೆ ಹೊರಟಿದ್ದೀವಿ. ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಕುಂದಾದ್ರಿ ಹಿಲ್ ಸ್ಟೇಷನ್ ಹೋಗ್ತೇವೆ. ನೋಡಿ, ಇದು ರೋಡ್, ಕುಂದಾದ್ರಿ ಹಿಲ್ ಸ್ಟೇಷನ್ಗೆ ಹೋಗೋ ರೋಡ್ ಹಿಂಗಿದೆ ನೋಡಿ. ಆಗುಂಬೆ ಘಾಟಿ ಕ್ರಾಸ್ ಮಾಡ್ಕೊಂಡು ಇವಾಗ ಇನ್ನೊಂದು ಸ್ಮಾಲ್ ಘಾಟಿನ ಹತ್ತಾ ಇದ್ದೀವಿ. ರೋಡ್ ಮಾತ್ರ ತುಂಬ ತುಂಬ ಅಂತ ಚೆನ್ನಾಗಿದೆ. ನಮ್ಮ ಪುಣ್ಯ ಗೇಟ್ ಈಗ ಆಲ್ರೆಡಿ 9:30 ಆಗಿದೆ. ಅಲ್ಲಿ ಗೇಟ್ ಕೂಡ ಇತ್ತು, ಮೇನ್ ಗೇಟ್, ಅದು ಓಪನ್ ಇತ್ತು. ಇಲ್ಲ ಅಂದಿದ್ರೆ ನಮಗೆ ತುಂಬ ಹೊತ್ತು ಕಾಯ್ಬೇಕಿತ್ತು. ಭಟ್ರ ಮನೆಗೆ ಹೋಗ್ಬೇಕಿತ್ತು. ಶೆಟ್ರು ಭಟ್ರ ಮನೆಗೆ ಹೋಗ್ಬೇಕಾಗ್ತಿತ್ತು. ಸೊ ಇನ್ನೇನು 2 ಕಿಲೋಮೀಟರ್ ಇರ್ಬೇಕಷ್ಟೇ. ಎಂತ ಹೇಳ್ತೀಯ, 2 ಕಿಲೋಮೀಟರ್? ಓಜಿ ಎಲ್ಲ ಹೋಗ್ತಾ ಇದ್ದೇವೆ. ಮೀಟರ್ ತೋರಿಸಿ. ಒರಿಜಿನಲ್ ಗ್ಯಾಂಗ್ಸ್ಟರ್ ನೋಡಿ, 12,000 ಅಲ್ಲ 30,000 ಓಡಿದೆ. ಆಕ್ಟಿವಾ 3G ಇದು. ಆ ಕಾಲದಲ್ಲಿ ಯಾವ ಬೆಟ್ಟ ಬೇಕಾದ್ರೂ ಹತ್ತುತ್ತೆ. ನೀವು ಯಾವ ಬೆಟ್ಟ ಹೇಳಿ. ಆಗುಂಬೆ ಘಾಟಿನೂ ಹತ್ತಿದೆ, ಕುಂದಾದ್ರಿ ಘಾಟಿನೂ ಹತ್ತಿದೆ. ನೆಕ್ಸ್ಟ್ ಲಡಾಖ್ ಇದ್ರಲ್ಲೇ. ಹಾಂ ಅಣ್ಣ, ಇದು ಎಷ್ಟೊತ್ತಾ? ಸ್ವಲ್ಪ ದೂರ ಇದೆ. ರೋಡ್ ನೋಡಿದ್ರೆ ಹತ್ತಕ್ಕೆ ಬೇಜಾರಾಗ್ತಿದೆ. ಓಡ್ಸೋ ನಮಗೆ ಬೇಜಾರಾಗ್ತಾ ಇದೆ. ಸಾಕು, ನಿಮಗೆ ವ್ಯೂ ತೋರಿಸ್ತೀನಿ. ವ್ಯೂ ತುಂಬ ಚೆನ್ನಾಗಿರುತ್ತೆ. ಗಾಡಿ ಅಂತ ಗಾಡಿಯ. ಓಕೆ, ಮೇಲೆ ಸಿಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಮರ. ಮಾಡಿದೆ ಒಂದು. ಫೈನಲಿ ಮೇಲ್ಗಡೆ ಬಂದುಬಿಟ್ವಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಫೈನಲಿ ಈಗ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೇವೆ. ನೋಡೋಣ ಫಾಗ್ ಸಿಗುತ್ತಾ ಇಲ್ವಾ ಅಂತ. ಓಹೋ, ಹೆಬ್ರಿ ತೋರುತ್ತಾ ಇಲ್ಲಿಂದ? ಕಷ್ಟ ಇಲ್ಲಿ ಹೇಗೆ ತೋರಿಸ್ಕೊಂಡು ಅದು ಮೀನು ಇತ್ಕೊಂಡು. ಯಾವುದು? ಗೆದ್ದೆಗಳಲ್ಲ. ನೋಡಿ, ನಾವು ಬಂದಿರೋದು ಆ ರೋಡಿಂದ. ಝೂಮ್ ಆಗ್ತೀನಿ. ಅಲ್ಲಿಂದ ಎಂಟ್ರಿ ಮಾಡಿರೋದು. ನನ್ನ ಪ್ರಕಾರ ಅದು ದೇವಸ್ಥಾನಕ್ಕೆ ಸುತ್ತಾಗ್ತಾ ಇದ್ದೇವೆ ನೋಡಿ. ಮುಖಾನಿ ಅಂತಾರ ಎಂತ ಹಂಗೆ ಹೆಂಗದೆ? ದೇವರು ಮುಖಾನ ಯಾರು ತಗೊಂಡು ಹೋಗಿದ್ದಾರೆ ಅನಿಸ್ತಿದೆ. ತಗೊಂಡೋಗ್ತಿಲ್ಲ, ಅದು ಕೆತ್ತನೆ ಆ ಥರ ಇಲ್ಲ, ಕಾಲು ಇಲ್ಲ. ಸೊ ದೇವಸ್ಥಾನಕ್ಕೆ ಸುತ್ತ ಬಂದ್ವಿ. ಫಾಗ್ ಏನು ಅಷ್ಟೇನಿಲ್ಲ ಆ್ಯಕ್ಚುಲಿ. ಈಗ ಟೈಮ್ ಆಲ್ರೆಡಿ ಈಗ 10 ಗಂಟೆ ಆಗ್ತಾ ಬಂದಿದೆಯಲ್ಲ, ಸೊ ಕಡಿಮೆನೇ ಇರುತ್ತೆ. ಮತ್ತೆ ಬಂದಿದ್ದೆ. ಈಗ ಬ್ಯಾಕ್ ಟು ಪಾರ್ಕಿಂಗ್. ಕತೆ ಹೇಗಾಗಿದೆ ಅಂದರೆ, ಗಾಡಿ ಪಾರ್ಕ್ ಮಾಡಿದ್ದೀವಿ, ಗಾಡಿಯಲ್ಲೇ ಬಿಟ್ಟು ಬಂದಿದ್ದೀವಿ. ನೋಡ್ಬೇಕು ಇವಾಗ ಗಾಡಿ ಇದೆಯಾ ಇಲ್ವಾ ಅಂತ. ಎಲ್ಲಿಂದೆಲ್ಲ ಬರ್ತೀರಪ್ಪ. ಸೊ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಟೊಪ್ಪಿ ಬೇಡ, ಕಲರ್ ಚೇಂಜ್ ಆಯ್ತು. ಕೆಳಗಡೆ ಹೋಗ್ತಾ ಇದ್ದೀವಿ. ಹಾಂ, ಬೇಡ, ಅದು ನೋಡಬೇಕು ಗಾಡಿ ಇದೆಯಲ್ವಾ ಅಂತ. ಕುಂದಾದ್ರಿ ಆಯಿತು. ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡಬೇಕು ಅಂದರೆ ನೀವು ನೆಕ್ಸ್ಟ್ ಬ್ಲಾಗ್ ನೋಡಿ. ಈಗ ಬಿಡಿ. ಈಗ ನಾವು ಕುಂದಾದ್ರಿ ಬೆಟ್ಟ ಹತ್ತುತ್ತಾ ಇದ್ದೀವಿ.
ಇಳಿತಾ ಇದ್ದೀವಿ. ಇಲ್ಲ ಹತ್ತುತ್ತಾ ಇದ್ದೀವಿ. ಈಗ ಅವರಿಗೆ ಅನ್ಕೊಂಡು ತೋರ್ಕ್ಲಿ ಹಾಂ ಇಳಿತಾ ಇದ್ದೀವಿ. ನೋಡಿ ಅಲ್ಲೊಂದು ಗಾಡಿ ಕಾರ್ ಅವರು ಬಂದಿದೆ. ಹೋದ್ರು. ನಾವೆಲ್ಲ ಕೇಳಿದ್ವಿ ಅಲ್ಲಿ ಪಾರ್ಕ್ ಮಾಡೋಕ್ಕೆ. ಮೆಟ್ಲೆಲ್ಲ ತುಂಬ ಕೂಲ್ ಆಗಿದೆ. ಟೈಮ್ 10 ಆಗಿದೆ. ಸೊ ಯಾರೂ ಇಲ್ಲ ಇವತ್ತು, ಸೋಮವಾರ ಆಗಿರೋದ್ರಿಂದ ಜನ ಕಡಿಮೆ ಇದ್ದಾರೆ. ನಾವು ಬರೋಕ್ಕಿಂತ ಮುಂಚೆ ಒಬ್ರು ಯಾರೋ ಬಂದಿದ್ರು, ಫ್ಯಾಮಿಲಿ ಬಂದಿತ್ತು. ಫ್ಯಾಮಿಲಿಯವರು. ಸೊ ಇಲ್ಲಿ ತನಕ ಗಾಡಿ ಬರುತ್ತೆ. ಸೊ ನಡೆಯೋಕ್ಕಂತ ಅಷ್ಟೇನು ಜಾಸ್ತಿ ಏನಿಲ್ಲ. ಒಂದು 20 ಮೆಟ್ಲು, 20ರಿಂದ 30 ಮೆಟ್ಲು ಹತ್ತಬೇಕಷ್ಟೇ, ಮೇಲೆ ಬರಬೇಕು ಅಷ್ಟೇ. ಬಟ್ ನಿಮ್ಮ ಇದಕ್ಕಿಂತ ಹೆವಿಯಾಗಿರೋದು ಗಾಡಿನ ಮೇಲೆ ತರ್ತೀವಲ್ಲ, ಅದೇ ಆ ಗಾಡಿ. ಅಯ್ಯೋ ನನಗಾಗಲ್ಲಪ್ಪ ಅಂತ ಬೊಬ್ಬೆ ಹೊಡಿತಾ ಇತ್ತು. ನಿಜ ಟಾಸ್ಕೇ ಅದು. ಗಾಡಿ ಇದೆ ಇದೆ ನೋಡಿ, ಕೀ ಅಲ್ಲೇ ಇದೆ. ಎಲ್ಲಿ ಸಿಗ್ತಾರೆ ಇಂಥ ರೆಸ್ಪಾನ್ಸಿಬಲ್ ಪೀಪಲ್? ಎಲ್ಲಿ ಸಿಗ್ತಾರೆ? ಇರ್ರೆಸ್ಪಾನ್ಸಿಬಲ್ ಪೀಪಲ್. ಇಲ್ಲ, ರೆಸ್ಪಾನ್ಸಿಬಲ್ ಪೀಪಲ್. ರೆಸ್ಪಾನ್ಸಿಬಲ್. ನೋಡಿ ಗಾಡಿನ ಸೇಫಾಗಿ ಇಟ್ಟಿದ್ದೀವಿ ಕೀ ಜೊತೆ. ಕೀ ಇಲ್ಲೇ ಇದೆ. ವ್ಲಾಗ್ ನೋಡಿದಾಗ ಮನೆಯಲ್ಲಿ ಪಕ್ಕ ಬೈತಾರೆ. ಆಲ್ರೆಡಿ ಒಂದು ಕೀನ ಕಳೆದಾಕಿದ್ದೀನಿ, ಹೀಗೆ ಇಟ್ಬಿಟ್ಟು. ಇದು ಕೊನೆ ಕೀ ಇರೋದು. ಸರಿ, ಇಲ್ಲಿಂದ ನಾವು ಈಗ ಹೊರಡ್ತೀವಿ. ಬಾಯ್ ಬಾಯ್. ಹತ್ರ ಗಾಡಿ ಬಿಡಂದ್ರೆ ಅಣ್ಣ ಟರ್ನ್ ಮಾಡೋದು ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಲಾರಿ ತಿರ್ಸ್ದಾಗಿದೆ. ನಾವು ಒಂದೇ ಸಲ ಕೆಳಗೆ ಹೋಗ್ತೀವೇನೋ. ಡೈರೆಕ್ಟ್ ಶಾರ್ಟ್ ಕಟ್, ಟೈಮ್ ಇಲ್ಲ. ಇದೇ ಗೇಟ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಆಯ್ತಾ? ರೈಟಿಗೆ ಹೋದರೆ ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ತೀರ್ಥಹಳ್ಳಿ, ಹೆಬ್ರಿ ರೋಡ್, ಆಗುಂಬೆ ರೋಡ್. ಹಾಂ, ಬಂದದ್ದು ರೋಡ್.